ಕರ್ಕೊಂಡು ಹೋಗುವ ಸಂದರ್ಭದಲ್ಲಿ ನೀವು ಜಾಗವನ್ನು ತೋರಿಸಿದ್ರಿ. ಹೌದು ಸರ್. ಅಲ್ಲಿ ಉತ್ಖನನ ಆಗಿದ್ಯಾ, ಅಲ್ಲಿ ಏನಾದ್ರು ಸಿಕ್ಕಿದ್ಯಾ? ಮಾಡಿಲ್ಲ ಸರ್, ಇನ್ನು ಮಾಜರ್ ಮಾಡ್ರು, ಮಾಜರು ಮಾತ್ರ ಮಾಜರ್ ಮಾಡೋ ಸ್ಥಳ ಹೌದಾ ಅಲ್ವಾ ಅಂತ ಕನ್ಫರ್ಮ್ ಮಾಡ್ಬೇಕಲ್ಲ ಸರ್. ನಾನು ತೋರಿಸಿರೋದು, ನನ್ನೊಟ್ಟಿಗೆ ಇನ್ನಿಬ್ರು ಇದ್ದಾರೆ ಸಾಕ್ಷಿದಾರರು, ಅವ್ರು ತೋರಿಸಿದ್ರು ಸರಿಯಲ್ಲ ತಪ್ಪ ನೋಡ್ಬೇಕು. ಅವರು ಇಬ್ಬರನ್ನು ಕರ್ಕೊಂಡೋಗಿ ಅದನ್ನ ಕನ್ಫರ್ಮ್ ಆದ ನಂತರ ನಾನು ಕರ್ಕೊಂಡು ಹೋಗಿರೋದು ಮಾಜರ್ ಮಾಡ್ಲಿಕ್ಕೆ. ಆ ನಂತರ ಮಾಜರ್ ಮಾಡಿದ್ದಾರೆ. ಅಂದ್ರೆ ಅವರು ಯಾರು ಬಂದಿದ್ದಾರೆ, ಅವರು ಈ ಹಿಂದೆ ಆ ಜಾಗಕ್ಕೆ ಹೋಗಿ ಅದನ್ನು ಹೂತಿರುವಂತದ್ದು ಯಾರೋ ಯಾರಿಬ್ರು ಅದು ನೋಡಿದ ಸಾಕ್ಷಿ ನಿಮ್ಮೊಟ್ಟಿಗೆ ಇದ್ರು ಅವರು, ಯಾಕಂದ್ರೆ ನೀವೆಲ್ಲ ಒಟ್ಟಿಗೆ ಇದ್ರಲ್ಲ ಅಲ್ಲಿ ಇಲ್ಲಿ ಆ ದಿನ ನೋಡುವಾಗ. ನೋಡೋ ಒಟ್ಟಿಗಿದೆ, ಬೇರೆ ಯಾವುದು ಸರ್? ನೋಡೋ ಒಟ್ಟಿಗಿದೆ ಸರ್. ಒಂದನೇದಾಗಿ ನಿನ್ನೆಯಿಂದ ಮಾಧ್ಯಮದಲ್ಲಿ ಬರ್ತಾ ಇದೆ, ಎಲ್ಲ ನಿಲ್ಲಿಸಿ ಬಿಟ್ಟಿದ್ದಾರೆ ಅಂತ ಸಮಯ ನಾನು ನನ್ನ ಕರ್ತವ್ಯ ಕೇಳಲೇಬೇಕಲ್ಲ ಸರ್. ಅದ್ರ ಪ್ರಕಾರ ಬಂದು ಕೇಳಿದೆ, ನಿಲ್ಸಿದ್ದೀರಾ ಏನಂತ. ಇಲ್ಲ ನಿಲ್ಸಿಲ್ಲ, ಅದ್ರ ಪ್ರಕಾರ ಮಾಡ್ತಾ ಇದೀವಿ. ಆದ್ರೆ ಒಂದಿಷ್ಟು ವಿಳಂಬ ಆಗ್ತಾ ಇದೆ ಅಷ್ಟೇ ಹೊರತು ನಿಮ್ದು ಮಾಡ್ತೀವಿ ಅಂತ ಹೇಳಿದ್ರೆ ಮಾಡಲ್ಲ ಅಂತ ಯಾವುದೇ ಕಾರಣ ಕೇಳಿಲ್ಲ. ಈಗ ಇನ್ನೊಂದು, ನಿಮ್ಮ ಜೀವಕ್ಕೆ ಅಪಾಯ ಇದೆ ಅಂತ ಹೇಳ್ಕೊಂಡು ಭದ್ರತೆ ಕೊಡ್ಬೇಕಂತ ಏನಾದ್ರು ನೀವು ಕೊಟ್ಟಿದ್ರೆ? ಸರ್ ಭದ್ರತೆ ಅಂತ ನಾನು ಕೊಟ್ಟಿಲ್ಲ ಸರ್. ನಾನು ಕೊಟ್ಟಿರೋದು ಏನಂತ ಹೇಳಿ, ಮುಂದಿನ ದಿನಗಳಲ್ಲಿ ಮೊನ್ನೆ ನಮ್ಮವರ ಮೇಲೆಲ್ಲ ಅಟ್ಯಾಕ್ ಆಗಿದೆ, ಅದೇ ತರ ಏನಾದ್ರು ಅಟ್ಯಾಕ್ ಮಾಡಿ ನಮ್ಮನ್ನ ಕೊಲೆ ಆದರೆ ಇದರ ಹಿಂದೆ ಯಾರು ಇರ್ಬೋದು, ನನ್ನನ್ನು ಯಾರು ಇಷ್ಟು ದಿನ ಫಾಲೋ ಮಾಡ್ಕೊಂಡ್ರು, ಅದರ ವಿರುದ್ಧವಾಗಿ ಅದನ್ನು ಠಾಣೆಗೆ ದೂರ ಆಗಿ ಕೊಟ್ಟಿದ್ದೀನಿ ಸರ್. ನಿಮ್ಗೆ ಸೆಕ್ಯೂರಿಟಿ ಕೊಡ್ಬೇಕು ಅಂತ ಇಲ್ಲ, ಸೆಕ್ಯೂರಿಟಿ ಕೇಳಿಲ್ಲ ಸರ್. ಇವತ್ತು ನಾನು ಹೇಳಿದಿಲ್ಲ ಸೆಕ್ಯೂರಿಟಿ ಬೇಡ ಅಂತ ಹೇಳಿದೆ. ನಮಗೇನು ಸರ್, ಹಂಗಾರೆ ಯಾವುದೇ ವಿಷಯ ಹೇಳಲಿಕ್ಕೆ ಆಗಲ್ವಲ್ಲ ಸರ್. ಎಲ್ಲ ಮುಚ್ಚಿಡ್ಬೇಕು ಅಂತ ಕೆಲಸ ಮಾಡಿಲ್ಲ. ಮತ್ತೆ ನಿನ್ನೆ ಯಾವುದೋ ಕೇಳ್ತಾ ಇದ್ದಾರ, ನಿನ್ನೆ ಇದು ಟಿವಿ 9 ಒಂದು ಸುದ್ದಿ ಬಂತು, ಅಧಿವೇಶನದಲ್ಲಿ ಚರ್ಚೆ ಆಗ್ತಾ ಇರೋದು. ನಾನು ಈ ಮೂಲಕ ಆರ್ ಅಶೋಕ್ ಅವರು ಈ ಚರ್ಚೆ ಅಧಿವೇಶನ ತೆಗೆದಾಕಿರೋದು. ನಿನ್ನೆ ನಾನು ಹೇಳಿದೆ ಯಾವುದೋ ಮಾಧ್ಯಮದಲ್ಲಿ, ಮಹೇಶನಿಗೆ 7ನೇ ಕ್ಲಾಸ್ ಬಿಸ್ತಿ ಅಂತ ಹೇಳ್ಬೋದು, ಅಲ್ಲ 7ನೇ ಕ್ಲಾಸ್ ವಿದ್ಯಾಭ್ಯಾಸ ಅಂತ ಹೇಳೋ ಅಷ್ಟು ಇಲ್ಲವಾ ಸರ್? ಏನಕ್ಕೋಸ್ಕರ ಒಂದು ವಿಡಿಯೋ ಸರಿಯಾಗಿ ನೋಡದೆ ಒಂದು ಅಧಿವೇಶನದ ಸಮಯವನ್ನು ಏನಕ್ಕೆ ವ್ಯರ್ಥ ಮಾಡಬೇಕು? ಏನಕ್ಕೆ ಇಂಥ ವಿಷಯ ತೆಗೆದಾಕ್ಬೇಕು? ನಿನ್ನ ಅಷ್ಟೊತ್ತಿಗೆ ಅರೆಸ್ಟ್ ಮಾಡ್ಬೇಕಂತ ಹೇಳ್ತಾ ಇದಾರಂತಲ್ಲ, ಏನಕ್ಕೆ ಬೇಕಿದು? ನಾನು ಈ ಮೂಲಕ ಈ ಒಂದು ರಾಜಕಾರಣಿ ವ್ಯಕ್ತಿಗಳಿಗೆ ಕೇಳ್ತಾ ಇರೋದು, ನೋಡಿ ನಾನು ಬರ್ತೀನಿ, ಒಂದು ಮತದಾರನಾಗಿ ಬರ್ತೀನಿ, ನಾನು ಬೇರೆ ಯಾವುದೇ ರೀತಿಯಲ್ಲಿ ಬೇಡ, ನಾನು ಮತದಾರನಾಗಿ ಬರ್ತೀನಿ. ನಿಮಗೆ ಕೇಳ್ತಾ ಇರೋದು, ಪ್ರತಿಯೊಬ್ಬರು ಆ ಧರ್ಮಸ್ಥಳ ಕ್ಷೇತ್ರ ಬಂದೋಗ್ತಾ ಇದ್ದೀರಾ, ಧರ್ಮಸ್ಥಳ ಕ್ಷೇತ್ರ ಹೆಸರನ್ನು ಹಾಳು ಮಾಡ್ತಾ ಇದ್ದಾರೆ. ಅದು ನಾವು ಮಾಡ್ತಾ ಇರೋದಲ್ಲ, ಇವರಾಗೇ ಮಾಡ್ತಾ ಇರೋದು, ಹಾಳು ಮಾಡ್ತಾ ಇರೋದು. ಅಂತ ಸಂದರ್ಭದಲ್ಲಿ ನಾನೇ ಬರ್ತೀನಿ, ನಾನೇ ಬಂದು ಹೇಳ್ತೀನಿ, ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಸಾವಿರಾರು ಹೆಣ್ಣು ಮಕ್ಕಳ ಕೊಲೆ ಆಗಿದೆ, ಅತ್ಯಾಚಾರ ಆಗಿದೆ ಅಂತ ನಾನು ಆ ದೇವರ ಮುಂದೆ ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕು ಆ ರೀತಿಯಲ್ಲಿ ಪ್ರಾರ್ಥನೆ ಮಾಡಿ ಏನಾದರೂ ಕಾಯಿ ಹೊಡಿತೀನಿ. ಈ ರಾಜ್ಯಕ್ಕೆ ವ್ಯಕ್ತಿಗಳು ಬಂದು ಡಂಬರಾಟ ಮಾಡ್ಕೊಂಡು ಹೋಗ್ತಾ ಇದಾರ, ನೀವು ಬರ್ತೀರಾ? ನೀವು ಬರೋದಾದ್ರೆ ನಾನು ಚಾಲೆಂಜ್ ಆಗ್ತೀನಿ, ಈ ನನ್ನವರಲ್ಲೇ ಇರ್ತೀನಿ. ನೀವು ಕರೀರಿ, ಒಂದು 1 hour ಮುಂಚೆ ಕರೀರಿ, ನಾನು ಬರ್ತೀನಿ. ನೀವು ಕರೆಯಬೇಕಲ್ಲ, ನಾನು ಬಂದು ಹೇಳ್ತೀನಿ ಹೌದು ಆಗಿರೋದು ಹೌದಂತ. ಇದು ಬಿಟ್ಟು ಈ ಸತ್ಯಾಸತ್ಯ ಘಟನೆಯನ್ನು ತನಿಖೆ ಮಾಡುವಾಗ ಇಂಥ ವಿಷಯ ಗೊಂದಲಕ್ಕೆ ಹಾಕಿ ಅದನ್ನು ನಿಲ್ಲಿಸೋಕೆ ಏನಕ್ಕೆ ಮಾಡಬೇಕು? ನನ್ನೊಂದು ಪ್ರಶ್ನೆ.